ಕೆ ಎನ್ ರಾಜಣ್ಣ ಅವರು ಮಾತಾಡಿದ್ದಾರೆ. ಕೆ ಎನ್ ರಾಜಣ್ಣ ಅವರು ಇತ್ತೀಚೆಗೆ ಹಾರ್ಟ್ ಟು ಹಾರ್ಟ್ ಮಾತಾಡ್ತಿದ್ದಾರೆ ನೋಡಿ. ಅವರಂದರು, ಬಿಹಾರದಲ್ಲಿ ಈಗ ಬಿಜೆಪಿ ಚುನಾವಣಾ ತಂತ್ರ ಬದಲಿಸಿಕೊಂಡಿದೆ. ಹಿಂದೂ ಮುಸ್ಲಿಂ ಬಿಟ್ಟು ಮಹಿಳೆಯರು ಯುವಕರನ್ನು ಟಾರ್ಗೆಟ್ ಮಾಡಿದೆ. ಅಬ್ಸರ್ವೇಷನ್ ಇದು ಕೆ ಎನ್ ರಾಜಣ್ಣ ಅವ್ರದ್ದು, ಕೇಳಿಸ್ಕೊಳ್ಳಿ. ದೇಶ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸೌಲಭ್ಯಗಳು ಅವರ ಒಂದು ಅನುಕೂಲಕ್ಕೆ ತಕ್ಕಂತೆ ದೊರೆಯಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ಇದರಲ್ಲಿ ಏನು ಬಸ್ಸಲ್ಲಿ ತಿರುಗಾಡೋರು, ಈಗ ನಮ್ಮ ರೆಡ್ಡಿಯವರು, ನಮ್ಮ ಸಿದ್ದರಾಮಯ್ಯನವರು ಫ್ರೀ ಬಸ್ಸು ಪಾಸ್ ಹೆಣ್ಮಕ್ಳಿಗೆ ಏನ್ ಸ್ವಾಮಿ, ಅವರೆಲ್ಲ ಓಟ್ ಹಾಕಿದ್ರೆ ಪಾರ್ಲಿಮೆಂಟ್ ಸೋಲ್ತಾನೆ ಇರಲಿಲ್ಲ. ನೀವು ಹಾಕ್ಲೇ ಇಲ್ಲಲ್ಲ, ಎಲ್ಲರೂ ಹಾಕಿಲ್ಲ ಅಂತಲ್ಲ. ಅದರಲ್ಲಿ ಇವಾಗ ನೋಡಿ, ಬಿಹಾರಲ್ಲಿ ಗೆಲ್ಸಿರೋದು ಯಾರಪ್ಪ ಅಂದ್ರೆ ಅವರೇ ಹೆಣ್ಮಕ್ಳೇ. ರಾತ್ರಿ ನಾನು ಮೋದಿ ಅವ್ರ ಭಾಷಣ ಕೇಳ್ತಾ ಇದ್ದೆ. MOA ಅಂತಂದ್ರೆ ಮೊದಲು ಮುಸ್ಲಿಮ್ಸು ಯಾದವರು ಅಂತ ಮಾಡ್ಕೊಂಡಿದ್ರು. ಈಗ MOA ಅಂದ್ರೆ ಮಹಿಳೆಯರು ಮತ್ತೆ ಯುವಕರು ಅಂತೇಳಿ ಹೊಸ ಒಂದು ವ್ಯಾಖ್ಯಾನವನ್ನ ನನ್ನ ಮೋದಿ ಅವರು ಹೇಳ್ತಾ ಇದ್ರು. ಹಾಗಾಗಿ ಮಹಿಳೆಯರು ಏನಿದ್ದಾರೆ ಅವರಿಗೆ ನಮ್ಮ ಸರ್ಕಾರದಲ್ಲಿ ಕೊಟ್ಟಷ್ಟು ಬೆನಿಫಿಟ್ಸ್ ಯಾರಿಗೂ ಕೊಟ್ಟಿಲ್ಲ. 2,000 ರೂಪಾಯಿ ಕೊಡೋದು ದುಡ್ಡು ಮಹಿಳೆಯರಿಗೆ ಕೊಡೋದು, ಪುರುಷರು ಕೊಡ್ತಾ ಇಲ್ಲ. ಬಸ್ಸು ಪುಕ್ಸಟ್ಟೆ, ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. 1 ಲಕ್ಷ 1.5 ಲಕ್ಷ ಸಂಬಳ ತಗೋತೀರಿ ಹೆಣ್ಮಕ್ಳು ವಿಧಾನಸೌಧದಲ್ಲಿ, ಪುಕ್ಸಟ್ಟೆ ಬಸ್ಸಲ್ಲಿ ಬರ್ತಾರೆ. ವೆರಿ ಸ್ಟ್ರಾಂಗ್. At the same time, you people should be very reliable also. ಮೋಸ್ಟ್ಲಿ 19ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ ಬಿಹಾರದಲ್ಲಿ. NDAದವರು ದೊಡ್ಡ ಮಟ್ಟದಲ್ಲಿ ಅದನ್ನು ಶಕ್ತಿ ಪ್ರದರ್ಶನದ ವೇದಿಕೆ ಮಾಡ್ಕೋತಾರೆ. ಇನ್ನೂ ಮುಖ್ಯಮಂತ್ರಿ ಆಯ್ಕೆ ಅಧಿಕೃತವಾಗಿ ಆಗಿಲ್ಲ. ಕೆಲವರು ಕೇಳ್ತಿದ್ದಾರೆ, ನಿತೀಶ್ ಕುಮಾರ್ CM ಆಗ್ತಾರಾ ಆಗೋದಿಲ್ವಾ ಅಂತ. ಐ ಡೋಂಟ್ ಹ್ಯಾವ್ ಎನಿ ರೀಸನ್ ಟು ಬಿಲೀವ್ ದಟ್ ಹಿಲ್ ನಾಟ್ ಬಿ ದ CM. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕಿಲ್ಲ ಅಂತ ಹೇಳೋದಕ್ಕೆ ಯಾವ ಕಾರಣವೂ ನನಗೆ ಸಿಗ್ತಾ ಇಲ್ಲ. ಅವರೇ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. ಫಾರ್ಮ್ಯಾಲಿಟಿಗಳಾಗಬೇಕಷ್ಟೇ. ಅದಾದ ನಂತರ ರಾಜ್ಯಪಾಲರ ಹತ್ರ ಹೋಗಿ ಭೇಟಿ ಆಗ್ತಾರಂತೆ, ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ. ಅರ್ಜೆಂಟ್ ಏನಿದೆ? ಇನ್ಯಾರ ಹತ್ರ ಇದೆ ನಂಬರ್ಸು? ನಮಗಿಂತ ಮುಂಚೆ ಅವ್ರು ಹೋಗ್ಬಿಟ್ರೆ ಅಂತ ಟೆನ್ಷನ್ ಮಾಡ್ಕೊಳ್ಳೋಂಥದ್ದಾದರೂ ಏನಿದೆ? ಈ ಮಧ್ಯೆ ಬಿಹಾರ ಎಲೆಕ್ಷನ್ನಲ್ಲಿ ಏನಾಯಿತು, ಅದು ಯಾಕಾಯಿತು ಅಂತ ಚರ್ಚೆ ಮಾಡೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಒಂದು ಮೀಟಿಂಗ್ ಆಯಿತು. ರಾಹುಲ್ ಗಾಂಧಿ ಅವರ ಆದಿಯಾಗಿ ಅನೇಕರು ಅದರಲ್ಲಿದ್ದರು. ರಾಹುಲ್ ಗಾಂಧಿ, KC ವೇಣುಗೋಪಾಲ್, ಪ್ರಿಯಾಂಕಾ ಗಾಂಧಿ, ಜಯರಾಮ್ ರಮೇಶ್, ಅಜಯ್ ಮಾಕನ್ ಸೇರಿದಂತೆ ಅನೇಕರಿದ್ದರು. 61 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ 6ರಲ್ಲಿ ಗೆದ್ದಿದೆ. 9% ಆಯಿತು ಸ್ಟ್ರೈಕ್ ರೇಟ್. 9% ಸ್ಟ್ರೈಕ್ ರೇಟ್. ಒಂದಷ್ಟು ನಿರ್ಧಾರಗಳನ್ನು ತಗೊಂಡ್ರಂತೆ. ಇದು ಅಧಿಕೃತ ಘೋಷಣೆ ಅಲ್ಲ, ಒಳಗಿಂದ ಬಂದ ಮಾಹಿತಿ. ಒಂದು, ಮತಗಳ್ಳತನದ ವಿರುದ್ಧ ದೇಶದಾದ್ಯಂತ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ. ದೇವರು ಒಳ್ಳೇದು ಮಾಡಲಿ. ಚುನಾವಣಾ ಆಯೋಗದ ತಪ್ಪುಗಳನ್ನು ಜನರಿಗೆ ಎತ್ತಿ ತೋರಿಸೋದು. ಮುಂದಿನ ಪಂಚರಾಜ್ಯ ಚುನಾವಣೆಗೆ ಈಗಿನಿಂದಲೇ ತಯಾರಿ ಮಾಡಿಕೊಳ್ಳುವುದು. ಇದು ಬೇಕಾಗಿರೋದು ಈ ಕಾಂಗ್ರೆಸ್ಸಿಗೆ. ಹೆಂಗೆ BJP ಒಂದು ಎಲೆಕ್ಷನ್ ಮಷಿನ್ ರೀತಿಯಲ್ಲಿ ಕೆಲಸ ಮಾಡುತ್ತಲ್ಲ, ಸೀರಿಯಸ್ನೆಸ್ ಇದೆಯಲ್ಲ, ಅದು ಬೇಕಾಗಿರೋದು. ಮುಂದಿನ ಪಂಚರಾಜ್ಯ ಚುನಾವಣೆಗೆ ಯಾವುದು? ಪಶ್ಚಿಮ ಬಂಗಾಳ ಬರುತ್ತೆ 2026ಅಲ್ಲಿ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ, ಜೊತೆಗೆ ಪಾಂಡಿಚೇರಿ, ಪುದುಚೇರಿ, ಇಷ್ಟು ಎಲೆಕ್ಷನ್ 2026ಅಲ್ಲಿ ಬರುತ್ತೆ. ಈಗಿನಿಂದಲೇ ತಯಾರಿ ಶುರು ಮಾಡ್ಕೋಬೇಕು ಅಂತ. ಅದರ ಜೊತೆಗೆ INDIA ಒಕ್ಕೂಟದ ಮಿತ್ರ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಆಗಬೇಕಾಗಿರೋದು ಇದು. RJD ಬಿಹಾರದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಬಹುದಾದ ಎಲ್ಲ ಸಾಧ್ಯತೆಗಳಿದ್ದಂಥ RJDಯ ಜೊತೆಗೆ ಕಾಂಗ್ರೆಸ್ಸಿನ ನಡವಳಿಕೆ ಈ ಸಲ ಸರಿ ಇರಲಿಲ್ಲ. ವಿಶ್ವಾಸಕ್ಕೆ ತಗೊಳ್ಬೇಕು ಅನ್ನೋ ತೀರ್ಮಾನ ಆಯ್ತಂತೆ. ಮಿತ್ರ ಪಕ್ಷಗಳ ಜೊತೆಗೆ ಬೇಗನೆ ಸೀಟು ಶೇರ್ನ ಬಿಕ್ಕಟ್ಟನ್ನು ಬಗೆಹರಿಸಿಕೊಳ್ಳಬೇಕು ಅಂತ. ಅಂದರೆ ಒಂದು 4 ಸೀಟ್ ಕಡಿಮೆ ಬಂದರೂ ಪರವಾಗಿಲ್ಲ, ಬೇಗ ನಿರ್ಧಾರ ಆಗಿಬಿಡಲಿ. ಬಿಹಾರದಲ್ಲಿ ಆಗಿದ್ದ ಮಿಸ್ಟೇಕೇ ಅದು. 12 ಕ್ಷೇತ್ರದಲ್ಲಿ ಫ್ರೆಂಡ್ಲಿ ಫೈಟ್ ಮಾಡಬೇಕಾದ ಪರಿಸ್ಥಿತಿ ಬಂತಿವರು. ಸೀಟ್ ಶೇರಿಂಗ್ ಫೈನಲ್ ಆಗದೆ ಎಲ್ಲರೂ ನಾಮಿನೇಷನ್ ಫೈಲ್ ಮಾಡಿದ್ದಕ್ಕೆ 12ರಲ್ಲಿ 10 ಸೋತಿದ್ದಾರೆ. ಅದನ್ನು ಸೀಟ್ ಶೇರಿಂಗ್ ಗೊಂದಲಕ್ಕೆ ಬ್ರೇಕ್ ಹಾಕಬೇಕು ಅನ್ನೋದೊಂದು. ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಕೇಂದ್ರ ಸರ್ಕಾರ ಮೋದಿ ವಿರುದ್ಧ ಮತ್ತಷ್ಟು ಆಕ್ರಮಣಕಾರಿ ಹೋರಾಟ ಮಾಡಬೇಕು. ಮಹಿಳಾ ಮತ್ತು ಯುವ ಮತದಾರರ ಬಗ್ಗೆ ಹೆಚ್ಚು ಗಮನ ಹರಿಸುವುದು ಅನ್ನುವ ತೀರ್ಮಾನ ಆಗಿದೆಯಂತೆ. ಈ ಕೊನೆಯ ತೀರ್ಮಾನ ಏನಿದೆಯಲ್ಲ, ಮತ್ತೊಮ್ಮೆ BJPಯವರು ಅಜೆಂಡಾ ಸೆಟ್ ಮಾಡಿದರು ನೋಡಿ. ಇವರು MY ಕಾಂಬಿನೇಷನ್ ಅಂತ ಹೋಗ್ತಾ ಇದ್ರು. ಮುಸ್ಲಿಂ ಯಾದವ್ ಕಾಂಬಿನೇಷನ್ ಮಹಾಗಠಬಂಧನದ್ದು. BJPಯವ್ರದ್ದು ನಮ್ಮದು MY ಕಾಂಬಿನೇಷನ್ನು ಅಂದರು. ಮಹಿಳಾ ಮತ್ತು ಯುವ ಕಾಂಬಿನೇಷನ್.
ಅವ್ರು ಗೆದ್ದಿದ್ದಾರೆ, ಇವರು ಸೋತಿದ್ದಾರೆ, ನಾವು ಅವ್ರ ಕಡೆ ಜಾಸ್ತಿ ಗಮನ ಕೊಡಬೇಕು ಅಂತ ರಾಹುಲ್ ಗಾಂಧಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಕೆ ಸಿ ವೇಣುಗೋಪಾಲ್ ಅವರು ಮಾತಾಡಿದ್ದಾರೆ. ಕೆ ಸಿ ವೇಣುಗೋಪಾಲ್ ಮಾತಾಡಿದ್ದು ಕೇಳಿಸ್ಕೊಳ್ಳಿ. Come from Bihar is unbelievable for all of us. This is not only for Congress. Entire Bihar people are not believing it. Our alliance parties, we discussed with all of them, they are not believing it. And I don't know, media people also, whether you believing or not. Because 90% plus strike rate for a political party, which is not happened in Indian history. Because that 90% strike rate happened there. And we are doing a thorough analysis. We are collecting the data. We are doing a thorough analysis. Within 1 or 2 weeks, we will come with the concrete proofs. Because the process of electioneering is ಸುದ್ದಿ ಭಾಳ ಇತ್ತು. OIC ಮಾತಾಡಿದ್ದಾರೆ. ಮಹಾಭಾರತ ನೋಡಿದ್ರೆ ಅವ್ರು ಬಿಟ್ಟು ಕೊಟ್ಟಿದ್ರೆ ಎಲ್ಲ ಉಳಿಸ್ಕೋಬೋದಾಗಿತ್ತು ಅಂತ. OIC ನಾನು ಮಹಾಗಠಬಂಧನ್ ಜೊತೆಗೆ ಬರ್ತೀನಿ, ನನಗೊಂದು 6 ಕ್ಷೇತ್ರ ಬಿಟ್ಟು ಕೊಡಿ ಅಂದಿದ್ರು. ಇವರು ಕೊಡಲಿಲ್ಲ. ಅವರು 5 ಗೆದ್ಕೊಂಡಿದ್ದಾರೆ. ಬಟ್ ಸೀಮಾಂಚಲದಲ್ಲಿ ಮುಸ್ಲಿಂ ಮೆಜಾರಿಟಿ 24 ಕ್ಷೇತ್ರಗಳ ಪೈಕಿ 14ರಲ್ಲಿ BJP ಗೆದ್ದಿದೆ. ಅಂದರೆ NDA ಟೋಟಲ್ 24 ಮುಸ್ಲಿಂ ಡಾಮಿನೆಂಟ್ ಕಾನ್ಸ್ಟಿಟ್ಯೂಯೆನ್ಸಿಗಳ ಪೈಕಿ 14ರಲ್ಲಿ NDA ಗೆದ್ದಿದೆ. 5 OIC ಗೆದ್ಕೊಂಡಿದ್ದಾರೆ, 5 ಮಹಾಗಠಬಂಧನ್ ಗೆದ್ದಿದೆ. ಇದು ಹಿಂಗೆ ಯಾಕಾಯಿತು? OIC ಓಟ್ ಹೊಡೆದಿದ್ದಕ್ಕೆ. ಕಳೆದ ಸಲನೂ ಇದೇ ಆಗಿದ್ದು, ಈ ಸಲನೂ ಇದೇ ಆಗಿದ್ದು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.